ಕುಟುಂಬದಲ್ಲಿ ಕಲಹಗಳಿವೆ, ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು, ಮಕ್ಕಳ ನಡುವೆ ಸಮಸ್ಯೆಗಳು, ಏನೆಲ್ಲ ನೀವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಲ್ಲ, ಆ ಎಲ್ಲ ಸಮಸ್ಯೆಗಳಿಗೆ ತಿಲಾಂಜಲಿಯನ್ನ ಆಡ್ತಕ್ಕಂತಹ ದಿನ ಮಹಾ ಯುಗಾದಿ ಅಮಾವಾಸ್ಯೆ, ಚಾಂದ್ರಮಾನ ಯುಗಾದಿ ಅಮಾವಾಸ್ಯೆ ದಿನ ಬಂಧ ವಿಮೋಚನ ಅನ್ನುವಂತ ಕ್ರಿಯೆ ನಡೆಯುತ್ತೆ. ಎಲ್ಲರೂ ಕೂಡ ಆ ಕ್ರಿಯೆಗೆ ಪಾಲ್ಗೊಳ್ಳಿ. ಎಲ್ಲರೂ ಕೂಡ ಬಂಧ ವಿಮೋಚನವನ್ನ ಮಾಡಿಸ್ಕೊಂಡ್ರೆ ನೀವು ಪೂರ್ತಿಯಾಗಿರ್ತಕ್ಕಂಥ ಸರ್ವ ಬಂಧನಗಳು ವಿಮೋಚನೆ ಆಗ್ತಕ್ಕಂಥದ್ದು ಬಹಳ ವಿಶೇಷ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ಈ ಪ್ರಾರಬ್ಧ ಕರ್ಮ ಇದೆಯಲ್ಲ, ಇದು ಪ್ರತಿಯೊಬ್ಬನು ಕೂಡ ಅನುಭವಿಸಲೇಬೇಕು. ಪ್ರತಿಯೊಬ್ಬನು ಕೂಡ ನನ್ನು ಸೇರಿಸಿ ಪ್ರತಿಯೊಬ್ಬರು ಕೂಡ ಆ ಪ್ರಾರಬ್ಧ ಕರ್ಮವನ್ನ ಇಂತಿಷ್ಟು ದಿನ, ಇಂತಿಷ್ಟು ವಾರಗಳು, ಇಂತಿಷ್ಟು ತಿಂಗಳು, ಇಂತಿಷ್ಟು ವಿಚಾರ ಅನ್ನುವಂಥದ್ದು ಇರುತ್ತೆ. ಪಾಪ ನೋಡಿ, ಅವನಿಗೆ ಅಲ್ಲಿ ಪ್ರಾರಬ್ಧ ಕರ್ಮ, ಅವನದೊಂಥರ ಪ್ರಾರಬ್ಧ ಕರ್ಮ ಆಯ್ತಾ. ಅವನ ಜೊತೆ ಕೂತ್ಕೊಂಡು ನಾವು ಮಾತಾಡ್ತಾವನಲ್ಲ, ಅವನದೊಂದು ಪ್ರಾರಬ್ಧ ಕರ್ಮ. ಗುರುವಾಣಿ ಕಿವಿ ಒಳಗೆ ಹೋಗಂಗಲ್ಲ ಏನಪ್ಪಾ. ಹಾಗಾಗಿ ಇದು ಒಂದು ಪ್ರಾರಬ್ಧ ಕರ್ಮೆ. ಹಾಗಾಗಿ ನಮ್ಮ ಕರ್ಮಾವಶೇಷಗಳು ಕಳೆಯ ತನಕ ಗುರು ಹಿರಿಯರು, ಮಠ ಮಂದಿರ ಇವೆಲ್ಲ ಸುತ್ತಲೇಬೇಕು. ಈ ಸುತ್ತೋದ್ರಿಂದ ನಮ್ಗೇನಾಗತ್ತಪ್ಪ ಅಂದ್ರೆ, ನಮ್ಮ ಹಣೆಯ ಬರದಲ್ಲಿ 3 ಅಕ್ಷರದಲ್ಲಿ 1 ಅಕ್ಷರ ಅಳಿಸುತ್ತಂತೆ. ಆ 1 ಅಕ್ಷರ ಅಳಿಸ್ಕೊಳ್ಳೋಕ್ಕಾಗೆ ನಾವು ತಿರುಗೋದು. ಇಲ್ಲದೆ ಹೋದ್ರೆ ಆ 3 ಅಕ್ಷರದ ನೋವು ಕೂಡ ಅನುಭವಿಸಕ್ಕಾಗಲ್ಲ ಹುಡುಗರ. ಜಗತ್ತಿನಲ್ಲಿ ಇಂದಿನಿಂದಲೂ ಇವತ್ತವರೆಗೂ ದೇವರು, ದಿಂಡ್ರು, ಗುರು ಹಿರಿಯರು ಇದೆಲ್ಲದೂ ಕೂಡ ಪರಂಪರಾಗತವಾಗಿ ಬಂದದ್ದು. ನಮಗೆ ಇವಾಗ ಯೂಟ್ಯೂಬಿನಲ್ಲಿ ನೋಡ್ಬಿಟ್ಟು ಇದೀಗ ಶಕ್ತಿ ದೇವತೆ ಇದ್ದಾರೆ, ಹೋಗಿ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಇದು ಬಂದ್ವಿ. ಕೆಲವು ವಿಚಾರಗಳು ಹಿಂಗಾಗಿದೆ ಅಂತ ನಮಗೆ ನಮ್ಮ ತಮ್ಮಗಿನ ವಿದ್ಯೆಯಿಂದ ಗೊತ್ತಿತ್ತು. ನಾವೇನು ಹೇಳಿದ್ವಿ, ಇಲ್ಲಿ ಪ್ರಶ್ನೆ ಕೇಳಿದ್ವಿ, ಇವ್ರಿಗೆ ತಾಳಗಿರಿ ಪ್ರಶ್ನೆ ಕೇಳಿದ್ವಿ. ತಾಳಗಿರಿ ಪ್ರಶ್ನೆಯಲ್ಲೂ ನಾವು ಏನು ಕಂಡಿದ್ವೋ ಅದೇ ಬಂತು ಅವ್ರ ಬಾಯಿಯಿಂದ, ಸೇಮ್ ಬಂತು. ನಾವು ಮೆಡಿಟೇಷನ್ ಅಲ್ಲಿ ಏನ್ ನೋಡಿದ್ವೋ ಅದನ್ನೇ ಸ್ವಾಮಿಗಳು, ಗುರುಗಳು ಅದೇನೇ ಹೇಳಿದ್ರು. ಹಾಗಾದ್ಮೇಲೆ ಇಷ್ಟು ದಿನ ಬನ್ನಿ ಅಂತ ಹೇಳಿದ್ರು. ತುಂಬ ಹೊಟ್ಟೆ ಕಿಚ್ಚಿಗೆಯೋದು, ಅತಿ ನೀಚ ಕೃತ್ಯಗಳನ್ನ, ಪ್ರಯೋಗಗಳನ್ನ ಮಾಡಿ ತೊಂದರೆ ಮಾಡಿದ್ರು. ಆರೋಗ್ಯ ಮತ್ತೆ ವ್ಯವಹಾರ ಎಲ್ಲನೂ ಇದಾಗಬೇಕು, ನಾಲ್ಗೆ ಕಿತ್ಕೊಂಡು ಸತ್ತೋಗ್ಬೇಕು ಅನ್ನೋ ಮಟ್ಟಕ್ಕೆ ಮಾಡಿದ್ರು. ಇದು ಸತ್ಯವಾದ ಸರಿನಾ. ಅವ್ರು ಹೇಳಿದ್ರು. ಆಮೇಲೆ ನಾವು ಇಷ್ಟು ವಾರ ಬನ್ನಿ ಅಂತ ಹೇಳಿದ್ರು, ಅಷ್ಟು ವಾರ ಬಂದ್ವಿ. ಅಂತ ಒಂದು ಪ್ರಯೋಗಕ್ಕೆ ಇವತ್ತು ನಮಗೋಸ್ಕರ ಒಂದು ಕೂಷ್ಮಾಂಡ ಪ್ರಯೋಗ ಮಾಡಿದ್ದಾರೆ. ಅದು ಭೂತ ಬೇತಾಳ ಎಲ್ಲ ಪ್ರಯೋಗಗಳನ್ನು ನಾಶ ಮಾಡುತ್ತೆ. ಅಂತ ಪ್ರಯೋಗನ ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಕೆಲಸಗಳು ಇಲ್ಲಿಂದ ಹೋದ್ಮೇಲೆ ಸುಧಾರಿಸಿದೆ, ಆರೋಗ್ಯ ಸುಧಾರಿಸಿದೆ, ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ನಮ್ಮಂತ ಇವರಿಗೆ ಒಳ್ಳೇದು ಜನಕ್ಕೆ ಮಾಡಬೇಕು ಅಂತಾರೋ ಆ ಥರ ನಾವು ನಿಂತಿದ್ವಿ. ಅದ್ರ ಜೊತೆಗೆ ಮತ್ತೆ ನಾವೇನೋ ಕಲ್ತಿದ್ದೀವಿ ಅನ್ನೋದು ಮತ್ತೆ ಗೊತ್ತಿರೋರ್ಗಳೇ, ಹೊರಗಡೆ ಇರೋಂದ್ರೆ ತುಂಬ ಗೊತ್ತಿರೋರೆ ತುಂಬ ನೀಚ ಪ್ರಯೋಗಗಳು ಮಾಡಿದ್ರು ತುಂಬ ವರ್ಷಗಳಿಂದ. ಹಾಗಾಗಿ ತುಂಬ ಸಮಸ್ಯೆ ಇತ್ತು. ಈಗ ಗುರುಗಳು ನಮಗೆ ಸಾಥ್ ಕೊಟ್ಟಿರೋದ್ರಿಂದ ಎಲ್ಲದರಲ್ಲೂ ಜಯ ಆಗೋದಂತ ಸತ್ಯವಾದ ಮಾತು. ಅವ್ರು ಇದನ್ನ ನೋಡ್ತಾ ಇರ್ಬೋದು, ನೋಡಿದ್ರು ನಮ್ಗೇನು ಭಯ ಇಲ್ಲ. ಹೊಡೆದು ಬಿಸಾಕ್ತಾರೆ ತಾಯಿ. ಅಮ್ಮನ ಭದ್ರಕಾಳಿ ಎಲ್ಲ ಮೆಟ್ನಿಲ್ಲೋಳು, ಅವಳ ಮುಂದೆ ಏನಿಲ್ಲ. ಈಗ ಅವ್ರು ನನ್ನನ್ನು ತುಂಬ ಜನ ಗುರ್ತಿಡಿತಾರೆ, ಗುರ್ತಿಡಿದ್ರು ಏನು ಭಯ ಇಲ್ಲ. ಇನ್ನೂ ನನಗೊಂದು
ಬೆನ್ನಿಗೆ ಶ್ರೀಕೃಷ್ಣ ನಿಂತಂಗೆ ಆಗ್ಬಿಟ್ಟಿದೆ. ಹೊಡಿತಾ ಇರೋದೆ ಅರ್ಜುನ ಹೊಡೆದಂಗೆ, ಇನ್ನ ಯಾವುದನ್ನು ಬಿಡಲ್ಲ. ಮೂಢನಂಬಿಕೆ ಇಲ್ಲ, ನಂಬಿಕೆನೇ ಜಾಸ್ತಿ. ನೀವು ಮೂಢನಂಬಿಕೆ ವಿರುದ್ಧಾರ್ಥಕ ಪದಗಳು ಕ್ರಿಯೇಟ್ ಆಗಿರೋದು ಈ ಜಗತ್ತಿನಾಗೆ. ಹೆಂಗ್ ಗೊತ್ತಾ? ಒಳ್ಳೆನೋ ಕೆಟ್ಟನೋ, ಆಯ್ತಾ? ವಿರುದ್ಧಾರ್ಥಕ ಪದಗಳೇ ಜಾಸ್ತಿ. ನಂಬಿಕೆ ಅಂದ್ರೆ ಇದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತಂದ್ರೆ ಮೂಢನಂಬಿಕೆ ಅಂತ. ಮೂಢನಂಬಿಕೆ ಯಾವ್ದು ಗೊತ್ತಾ? ಯಾವ್ದು ಮೂಢನಂಬಿಕೆ ಅಂತಂದ್ರೆ ಸತ್ತೋಗಿದೆ ಆ ವಸ್ತು ಸತ್ತೋಗಿದೆ, ಅದು ಉದ್ಭವ ಆಗ್ಬೇಕು ಅನ್ನೋಂಥದ್ದು ಮೂಢನಂಬಿಕೆ. ನಿಮ್ಮಲ್ಲಿ ಇರೋ ವಸ್ತುನೇ ನಿರೂಪ ಮಾಡ್ಕೊಂಡು ಬಾಳಿಸ್ಕೊಳಕ್ ಬರಲ್ಲ, ಸತ್ತಿರೋದನ್ನ ಎಲ್ಲಿ ಬಾಳಿಸ್ಕೊಳಕ್ ಬರ್ತೀರಿ ಅಂದ್ರೆ ಅರ್ಥ ನಿಮ್ಮ ಕುಟುಂಬಗಳನ್ನ, ನಿಮ್ಮ ಹೆಂಡತಿ ಮಕ್ಕಳುಗಳನ್ನ, ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ಗುರು ಹಿರಿಯರನ್ನ, ನಿಮ್ಮ ಹಿರಿಯರನ್ನ ಇದ್ದಾಗ್ಲೇ ಬಾಳಿಸ್ಕೊಳಕ್ ಬರಲ್ಲ. ಇಲ್ದಾಗ ಅವ್ರ ಫೋಟೋ ಮುಂದಕ್ಕೆ ಏನ್ ಬೇಕು ಅದನ್ನೇ ಇಡ್ತೀರಾ, ಏನ್ ಬೇಕು ಎಡೆ ಊರೆಲ್ಲ ಕರೆದು ಊಟ ಹಾಕ್ತೀರಾ. ಅವ್ರಿದ್ದಾಗ ಕರೆಕ್ಟಾದ ಒಂದು ಆಪಲ್ ಕೊಡ್ಸಿರಲ್ಲ, ಕರೆಕ್ಟಾದ ಒಂದು ಆಪಲ್, ಒಳ್ಳೆ ಕಾಲಿಗೆ ಹಾಕ್ಯಣಕ್ ಒಂದು ಪಾದರಕ್ಷೆ ಕೊಡ್ಸಿರಲ್ಲ, ಒಂದು ಬಟ್ಟೆ ಕೊಡ್ಸಿರಲ್ಲ. ಇಲ್ದಾಗ ನುಣ್ಣಗೆ ಊರೆಲ್ಲ ಕರೆದು ಊಟ ಹಾಕೋದು. ಇದು ಯಾವ ಪ್ರಯೋಜನ? ಯಾವ್ದಕ್ಕೂ ಇದು ಯಾವ್ದು ಪ್ರಯೋಜನ? ಇದನ್ನ ಮೂಢನಂಬಿಕೆ ಅನ್ಬೇಕು. ಇದ್ದಾಗ ಬಳಸ್ಕೋಬೇಕು, ಇಲ್ದಿದ್ದಾಗ ಆಡಂಬರ ತೋರಿಸುವಂಥದ್ದು ಮೂಢನಂಬಿಕೆ. ನಂಬಿಕೆ ಅಂದ್ರೆ ಯಾವ್ದು ಗೊತ್ತಾ? ಭಗವಂತ ಇದ್ದಾನೆ, ನಮ್ಮನ್ನೆಲ್ಲರನ್ನೂ ಸಾಕ್ತಾ ಇದ್ದಾನೆ. ಪಂಚಭೂತಗಳು ಎಷ್ಟು ಸತ್ಯವೋ ಭಗವಂತನು ಕೂಡ ಅಷ್ಟೇ ಸತ್ಯ. ಭಗವಂತನಿಂದ ಸೃಷ್ಟಿ ಆದದ್ದು ಪಂಚಭೂತಗಳು ಅನ್ನುವಂತ ಅರ್ಥ ಇದು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿರೋದು. ಸೊ ನಾನು ಚಿದಂಬರಗೆ ಕಾಳಿಯಮ್ಮನ ಹತ್ರ ನಾನು ಹೋಗ್ತಾ ಇರ್ತೀನಿ 48 ದಿವಸಕ್ಕೆ. ನನಗೆ ಮನೆಯಲ್ಲಿ ಮಾನಸಿಕವಾಗಿ ತುಂಬ ನೋವಾಗಿದೆ. ಅದು ಯಾವ ಥರ ನೋವು ಅಂದರೆ, ನನಗೆ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಎಲ್ಲ ಬಂದಿತ್ತು. ಸೊ ಆ ಮಗುನ ಉಳಿಸ್ಕೊಳಕ್ಕಾಗಲಿಲ್ಲ. ಅದಾಗಿ ಮತ್ತೆ 1 ವರ್ಷಕ್ಕೆ ನನ್ನ ದೊಡ್ಡ ಮಗಳು ತಿರೋದ್ಲು. ಸೊ ಅದಾಗಿ ಈಗ ಇವತ್ತಿಗೆ 100 ದಿವಸ ನನ್ನ ಮಗ ತಿರೋಗಿ. ಸೊ ನನಗೆ ಯಾಕೆ ತಾಯಿ ಹಿಂಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಚಿದಂಬರ ಕಾಳಿ ಹತ್ರ ನಾನು ಹೋಗ್ತಾ ಇರ್ತೀನಿ. ಆವಾಗ ನನಗೆ ವಾಗ್ದಾನದಲ್ಲಿ ಬಂದಿತ್ತು ಒಂದೇ ಮಾತು, ನಾನು ನೆಲೆಸಿರೋ ಜಾಗ ಅಲ್ಲೊಂದಿದೆ, ಅಲ್ಲಿಗೆ ಹೋಗು, ನಿನಗೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಯೂಟ್ಯೂಬಲ್ಲಿ ಸುಮಾರು ಒಂದು 4 ತಿಂಗಳಿಂದ ನಾನು ನೋಡ್ತಾ ಇದ್ದೆ. ಬಟ್ ನನಗೆ ಬರೋಕ್ಕೆ ದಾರಿ ಸಿಕ್ಕಲಿಲ್ಲ. ಆದರೂ ನಾನು ಆ ತಾಯಿಗೆ, ಯಾಕವ್ವ ನನಗಲ್ಲ ಹೋಗೋಕೆ ಆಗ್ತಾ ಇಲ್ವಲ್ಲ, ಏನು ನಿನ್ನದು ಅಂತ ಕೇಳಿದಾಗ ಅಪ್ಪಣೆ ಕೊಟ್ಟಲು. ಇವತ್ತು ಹೋಗಪ್ಪ ನೀನು ಅಂತ ಹೇಳಿದಾಗ ನಾನು ಫೋನ್ ಮಾಡಿದೆ ಇಲ್ಲಿಗೆ. ಸ್ವಾಮಿ ನನಗೆ ಅಡ್ರೆಸ್ ಗೊತ್ತಾಗ್ತಲ್ಲ ಹೇಳೋದಕ್ಕೆ ಇವರು ನಮಗೆ ಮಾಹಿತಿ ಕೊಟ್ಟರು. ಕೊಟ್ಟ ಮೇಲೆ ನಾನು ಬಂದ ಮೇಲೆ ನಾನು ನಿಂತ್ಕೊಂಡು ನಂಗೆ ತಡೆ ಎಲ್ಲ ಒಡಿಸಿ ಎಲ್ಲ ಮಾಡಿದ್ದೀವಿ. ಸೊ ಅನುಕೂಲ ಆಗಿದೆ ನನಗೆ. ಇವಾಗ ಪರಿಹಾರಕ್ಕೆ ಅಮ್ಮ ಆಜ್ಞೆ ಕೊಟ್ಟವಳೆ. ಈ ಬಾರಿ ವಿಶ್ವ ವಸು ನಾಮ ಸಂವತ್ಸರ ಎಲ್ಲರಿಗೂ ಕೂಡ ಶುಭವನ್ನ ಉಂಟು ಮಾಡತಕ್ಕಂಥ ಸಂವತ್ಸರ. ವಿಶೇಷವಾಗಿ ಇದಾಗಿದೆ ಹೇಳಿ, ವಿಶ್ವಾಸ ವಸು ನಾಮ ಸಂವತ್ಸರ ಎಲ್ಲರಿಗೂ. ಕ್ರೋಧಿ ನಾಮ ಸಂವತ್ಸರ ತಕ್ಕ ಅನುಭವಿಸಿರಿ. ಒಂದು ಕಷ್ಟಗಳಲ್ಲ, 2 ಕಷ್ಟಗಳಲ್ಲ, ಗಣ್ಯಾತಿ ಗಣ್ಯರುಗಳಿಗೆ ಬರಬಾರದ ನೋವುಗಳು ಬಂದು, ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದು, ಅನೇಕ ಜನ ಶರಣರು ಸಾಧು ಸಂತರುಗಳಿಗೆ ನೋವುಗಳು ಬಂದು, ನಮ್ಮ ಮಹಾ ಸಿದ್ಧಗಂಗಾ ಶ್ರೀಗಳಂತವರು ಕೂಡ ಪ್ರಾಣತ್ಯಾಗವನ್ನ ಮಾಡಿದ್ದು. ಅವ್ರು ಹೋಗ್ತಿದ್ದಂಗೆ ಅಡ್ಡಲಾಗಿ ನಿಂತಿದ್ರು, ಇಡೀ ಪ್ರಪಂಚಕ್ಕೆ ಅಡ್ಡಲಾಗಿ ನಿಂತಿದ್ರು. ಅವ್ರು ಹೋಗ್ತಿದ್ದಂಗೆ ಬರಬಾರದು ಮಹಾಮಾರಿ ಬಂದ್ಬಿಡ್ತು, ಕೊರೋನಾ ಗೊತ್ತಲ್ಲ. ಅವ್ರು ಹೋಗಿ ಕೆಲವೇ ತಿಂಗಳಲ್ಲಿ ಬಂತು ನೋಡ್ರಪ್ಪ ಬರಬಾರದು. ಹಂಗೆ ಯಾರೋ ಒಬ್ಬ ಶರಣ, ಅದಕ್ಕೆ ಹೇಳೋದು, ಕುಲಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ, 100ಕ್ಕೆ ಸತ್ಯ. ಇಷ್ಟೆಲ್ಲ ನೀವು ಮಾತಾಡೋವಂಥದ್ದು ಯಾವುದೋ ಒಂದೇ ಒಂದು ಮಾತ್ರ ಸತ್ಯ ಇರುತ್ತೆ, 99 ಕೂಡ ಸತ್ಯ ನುಡಿಗಳಿರಲ್ಲ. ಹಾಗಾಗಿ ಆ ಕೋಟಿಗೊಬ್ಬ ಶರಣ ಆ ಭಗವಂತ ಮರೆ ಆಗ್ತಿದ್ದಂಗೆ, ಆ ಸಿದ್ಧಗಂಗಾ ಶ್ರೀಗಳು ಮರೆ ಆಗ್ತಿದ್ದಂಗೆ ಬರಬಾರದು ಬಂತು. ಅಲ್ಲಿಂದ ಅನುಭವಿಸಕ್ ನಿಂತಿದ್ದು ಇಲ್ಲಿವರೆಗೂ ಜನ. ಎಲ್ಲಿಗೆ ಹೇಳಿ? ಕ್ರೋಧಿ ನಾಮ ಸಂವತ್ಸರ ತಕ್ಕ ಅನುಭವಿಸಿರು. ಎಷ್ಟು ವರ್ಷ ಆಯ್ತು ಇಲ್ಲಿಗೆ?
7 ವರ್ಷ 6 ವರ್ಷ ಆಯ್ತು, 6 ವರ್ಷ 7 ವರ್ಷ ಆಗೋಯ್ತು ಇಲ್ಲಿಗೆ. ನನಗೆ ಪರಿಹಾರಕ್ಕೆ ಅವಳೇ ಇಲ್ಲಿ ಕರೆದಿರ್ಬೇಕಾದ್ರೆ ಇನ್ನು ಎಲ್ಲ ಬಂದಿರೋ ಜನಕ್ಕೂ ಒಳ್ಳೇದು ಆಗೇ ಆಗುತ್ತೆ. ಯಾಕಂದರೆ ಇವಳು ಮೂಲ ಸ್ಥಾನದಲ್ಲೇ ನಾನು ಪೂಜೆ ಮಾಡೋದು. 48 ದಿವಸಕ್ಕೆ ಹೋಗಿ ಅಲ್ಲಿ ಮಾಡ್ತಾ ಇರ್ತೀನಿ ಚಿದಂಬರಕ್ಕೆ ಹೋಗಿ. ಅಲ್ಲಿಂದ ವಾಗ್ದಾನ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದಿರೋದು. ನಾನು ಈ ಪಕ್ಕದಲ್ಲಿ ಇದ್ದೀನಿ, ನಾನು ಗೆಲ್ತೀನಿ. ಗೆದ್ದುಬಿಟ್ಟು ಮತ್ತೆ ನನ್ನ ಮಕ್ಕಳ ಆತ್ಮಕ್ಕೆಲ್ಲ ನಾನು ಶಾಂತಿ ಕೊಡೋಕೆ ಇದು ಮಾಡಿದ್ದೀನಿ. ಇವತ್ತು ನನ್ನ ದೊಡ್ಡ ಮಗ ಹೋಗಿ 100 ದಿವಸ ಆಯಿತು ತೀರೋಗಿ. ಅವನಿಗೆ ಇವತ್ತು 100 ಡೇಸ್. ಅವನಿಗೆ ದಿನ ಅವನ ಹೆಸರಲ್ಲಿ ಅಟೆಂಡೆನ್ಸ್ ಹಾಕಿ ಬದುಕ್ತಾ ಇದ್ದೀನಿ. ಆ ಅಮ್ಮನ ಕೇಳಿದ್ದೀನಿ, ಯಾಕೆ ಹಿಂಗೆ ಆಗಿದೆ ಅದಕ್ಕೆ ಪರಿಹಾರ ಮಾಡ್ತೀನಿ ಕಾಣೋ ನಿನಗಂತ ಹೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿ ಕಾಯ್ಕೊಂಡು ಕೂತಿದ್ದೀನಿ ಸ್ವಾಮಿ. ಈ ತಾಯಿದು ಮಹಿಮೆ ನಾನು ಮಧ್ಯದಲ್ಲಿ ಬಿಟ್ಟಿದ್ದೆ, ಅದಕ್ಕೆ ನನಗೆ ಪನಿಷ್ಮೆಂಟ್ ಸಿಕ್ಕಿದೆ. ಈಗ ತಿರ್ಗಾ ನಾನು ತಪ್ಪು ಒಪ್ಕೊಂಡು ತಾಯಿ ಹತ್ರ ನಾನು ಕೆಲಸ ಮಾಡೋಕ್ಕೆ ಬಂದಿದ್ದೀನಪ್ಪ. ನನಗೆ ಕಾಪಾಡ್ತಾಳೆ, ಒಳ್ಳೇದಾಗುತ್ತೆ. ಇಲ್ಲಿ ಬಂದಿರೋ ಜನಕ್ಕೂ ಒಳ್ಳೇದಾಗುತ್ತೆ. ನಮಸ್ಕಾರ. ಪೂರ್ಣವಾಗಿ ಅಮಾವಾಸ್ಯೆ ದಿನ 28 ಮತ್ತು 29 ಅಮಾವಾಸ್ಯೆ, ಮಹಾ ಯುಗಾದಿ ಅಮಾವಾಸ್ಯೆ ಸಂಭವಿಸ್ತಾ ಇದೆ. ಆ ಯುಗಾದಿ ಅಮಾವಾಸ್ಯೆಯ ದಿನ ಯಾರಿಗೆಲ್ಲ ನೋವುಗಳಿದ್ದಾವೆ, ಯಾರಿಗೆಲ್ಲ ಪೀಡೆ ಪಿಶಾಚಿಗಳ ಕಾಟ ಇದೆ, ವಾಮಾಚಾರಿಕ ಕಾಟ ಇದೆ, ಮಾಟ ಮಂತ್ರಗಳ ದೋಷ ಇದೆ, ವ್ಯಾವಹಾರಿಕವಾದಂತಹ ದೋಷಗಳಿವೆ, ಮತ್ತೆ ಕುಟುಂಬದಲ್ಲಿ ಕಲಹಗಳಿವೆ, ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು, ಮಕ್ಕಳ ನಡುವೆ ಸಮಸ್ಯೆಗಳು, ಏನೆಲ್ಲ ನೀವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಲ್ಲ, ಆ ಎಲ್ಲ ಸಮಸ್ಯೆಗಳಿಗೆ ತಿಲಾಂಜಲಿಯನ್ನ ಆಡ್ತಕ್ಕಂತಹ ದಿನ 29 ಮತ್ತು 28, 29 ಶುಕ್ರವಾರ ಮತ್ತು ಶನಿವಾರ, ಮಹಾ ಯುಗಾದಿ ಅಮಾವಾಸ್ಯೆ, ಚಾಂದ್ರಮಾನ ಯುಗಾದಿ ಅಮಾವಾಸ್ಯೆ ದಿನ ಇಡೀ ಪ್ರಪಂಚಕ್ಕೆ ಮುಕ್ತಿಯನ್ನ ಕೊಟ್ಟು ತೆರಳುತ್ತಾ ಇದೆ ಆ ಕ್ರೋಧಿನಾಮ ಸಂವತ್ಸರ. ಹಾಗಾಗಿ ಯಾರಿಗೆಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದಾವೆ, 28 ಮತ್ತು 29 ಈ ಭದ್ರಕಾಳಿ ಮಹಾಕಾಳಿಯ ಸನ್ನಿಧಾನದಲ್ಲಿ ಮಹಾಬಂಧ ವಿಮೋಚನ ಅನ್ನುವಂಥ ಕ್ರಿಯೆ ನಡೆಯುತ್ತೆ. ಬರೀ ತಡೆ ನಿವಾರಣೆ ಅಲ್ಲ, ನಿಮ್ಗಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಒಂದೇ ಅಲ್ಲ, ಬಂಧ ವಿಮೋಚನ ಅನ್ನುವಂಥ ಕ್ರಿಯೆ ನಡೆಯುತ್ತೆ. ಎಲ್ಲರೂ ಕೂಡ ಆ ಕ್ರಿಯೆಗೆ ಪಾಲ್ಗೊಳ್ಳಿ. 28 ಮತ್ತು 29 ಅಮ್ಮನವ್ರನ್ನ ಫ್ರೀ ಆಗಿ ಮುಟ್ಟಿ ದರ್ಶನ ಮಾಡತಕ್ಕಂತಹ ಒಂದು ವಿಚಾರ ಅವತ್ತಿರುತ್ತೆ. ಎಲ್ಲರೂ ಕೂಡ ಅವತ್ತು ಫ್ರೀ ಆಗಿ ಮುಟ್ಟಿ ದರ್ಶನ ಮಾಡಬಹುದು. ಅರ್ಥ ಆಯ್ತಲ್ಲ? ಹಾಗಾಗಿ ಅಂತ ಒಂದು ಕ್ರಿಯೆಗೆ ಪಾಲ್ಗೊಳ್ಳಿ. ಮತ್ತು 28, 29ಕ್ಕೆ ಬಂಧ ವಿಮೋಚನ ಅನ್ನುವಂಥ ವಿಚಾರ ಇರುತ್ತೆ. ಆ ವಿಚಾರದಲ್ಲಿ ಎಲ್ಲರೂ ಕೂಡ ಬಂಧ ವಿಮೋಚನವನ್ನ ಮಾಡಿಸ್ಕೊಂಡ್ರೆ ನಿಮಗೆ ಪೂರ್ತಿಯಾಗಿರ್ತಕ್ಕಂಥ ಸರ್ವ ಬಂಧನಗಳು ವಿಮೋಚನೆ ಆಗ್ತಕ್ಕಂಥದ್ದು ಬಹಳ ವಿಶೇಷ. ಇಲ್ಲಿ ಯಾರ್ಯಾರಿಗೆ ನೋವಿದೆಯಲ್ಲ 28, 29ಕ್ಕೆ ಮಾತ್ರ ತಡ್ಕೊಳ್ಳಿ, ಅಲ್ಲಿವರೆಗೂ ತಡ್ಕೊಳ್ರಪ್ಪ. ಅಲ್ಲಿಂದ ಅಲ್ಲಿಗೆ ವಿಶ್ವಾಸ ವಸುನಾಮ ಸಂವತ್ಸರ ಶುರುವಾಗುತ್ತೆ, ಗುರುಬಲರಿಂದ ಶುರುವಾಗುತ್ತೆ. ಎಲ್ಲರೂ ಕೂಡ ಒಳ್ಳೇದಾಗುತ್ತೆ. ನಿಮ್ಮೆಲ್ಲರಿಗೂ ನನ್ನ ಕಾಳಿಪೀಠದ ಎಲ್ಲ ಭಕ್ತರಿಗೆ ನನ್ನ ಶರಣಾರ್ಥಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗಿ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.